ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳೋದೇನಂದ್ರೆ, ನೋಡಿ, ಜಾತಕವನ್ನು ನೋಡುವಾಗ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹುಟ್ಟಿರ್ತಾರೆ. ಈಗ ಸಾಡೆ ಸಾತಿ ಅಂತೀವಿ. ಈಗ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಎಷ್ಟು ಜನ ಹುಟ್ಟಿಲ್ಲ. ಎಲ್ಲರಿಗೂ ಸಮಸ್ಯೆಗಳು ಬರ್ತಾ ಇದೆಯಾ? ಖಂಡಿತ ಇಲ್ಲ. ಈಗ ಗಜಕೇಸರಿ ಯೋಗ ಅಂತೀವಿ. ಈ ಯೋಗ ಎಲ್ರಿಗೂ ಒಂದೇ ತರ ಎಫೆಕ್ಟ್ ಮಾಡುತ್ತಾ? ಇಲ್ಲ. ಆದ್ರೆ ಇದನ್ನ ಕನ್ಫರ್ಮ್ ಮಾಡೋದು ಹೇಗೆ ಅಂದ್ರೆ, ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಹೊಂದಾಣಿಕೆ ಮಾಡಬೇಕು. ನಿಮ್ಮ ಜಾತಕ ಹಸ್ತರೇಖೆ ಎರಡು ಮ್ಯಾಚ್ ಆಗ್ಬೇಕು. ಜಾತಕದಲ್ಲಿರುವಂತಹ ಯೋಗಗಳು ಹಸ್ತದಲ್ಲೂ ಕಾಣಬೇಕು. ಅಲ್ಲಿ ಗಜಕೇಸರಿ ಯೋಗ ಇದ್ರೆ ಇಲ್ಲೂ ಇರಬೇಕು, ಅಲ್ಲಿ ಕುಜದೋಷ ಇದ್ರೆ ಇಲ್ಲೂ ಇರಬೇಕು. ಒಂದೊಂದ್ಸಲ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರುತ್ತೆ. ಎರಡರಲ್ಲೂ ಮ್ಯಾಚ್ ಮಾಡಿ ಕೊನೆಗೆ ನಾನು ಅದನ್ನ ಅವರಿಗೆ ಭವಿಷ್ಯವಾಣಿನ ಹೇಳ್ತೀನಿ. ಈ ರೀತಿ ಮಾಡಿದಾಗ ತುಂಬಾ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಗೊತ್ತಾಗುತ್ತೆ. ಸೊ ಜಾತಕದಲ್ಲಿ ಇರುವಂತದ್ದು ಹಸ್ತ ಸಾಮುದ್ರಿಕ, ಇದು ನಾಡಿ ಜ್ಯೋತಿಷ್ಯ ಮತ್ತೆ ಭಾರತೀಯ ಹಸ್ತ ಸಾಮುದ್ರಿಕ ಮಾತ್ರ, ವೆಸ್ಟರ್ನ್ ಪಾಮಿಸ್ಟ್ರಿ ಅಲ್ಲ. ಇದನ್ನ ಮ್ಯಾಚ್ ಮಾಡಿ ನೋಡುವಂಥದ್ದು ಬಹಳ ಎಫೆಕ್ಟಿವ್ ಮೆಥಡ್. ಆ ರೀತಿಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ಜೀವನದಲ್ಲಿ ನಡೆಯುವ ಹಲವಾರು ಘಟನೆಗಳ ಬಗ್ಗೆ ಹೇಳ್ಬೋದು. ಮದುವೆ ಯಾವಾಗ, ಸಾಲ ಯಾವಾಗ ತೀರುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ, ಸೈಕಲಾಜಿಕಲ್ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದಾಗ ನಿಮ್ಮ ಹಸ್ತರೇಖೆ, ನಿಮ್ಮ ಜಾತಕ ಎರಡನ್ನೂ ಕಳಿಸಿ, ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇದ್ರೂ ಸಹ ನಿಮ್ಮ ಜಾತಕವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಈ ರೀತಿ ಸರ್ವಿಸ್ ನ ನೀವು ಭೈರವಿ ಆಸ್ಟ್ರೋದಲ್ಲಿ ತಗೊಳ್ಳಿ. ಕುಂಭ ರಾಶಿ 2026 ಏಪ್ರಿಲ್ 19ನೇ ತಾರೀಕಿನ ನಂತರದಲ್ಲಿ ಈ ಕುಂಭ ರಾಶಿಯಲ್ಲಿ ಹುಟ್ಟಿದಂತವರಿಗೆ ನಡೆಯುವಂತಹ ಘಟನೆಗಳ ಬಗ್ಗೆ ನೋಡೋದಾದ್ರೆ, ಸಕಾರಾತ್ಮಕ ನಕಾರಾತ್ಮಕ ಎರಡನ್ನು ನೋಡೋಣ. ಸೊ ನಕಾರಾತ್ಮಕವಾಗಿ ನೋಡಿದ್ರೆ, ರಾಶಿಯಲ್ಲಿ ಇರುವಂತದ್ದು ರಾಹು ಗ್ರಹ. ಇದು ಸಪ್ತಮವನ್ನ ನೋಡುತ್ತೆ. ಸಪ್ತಮದಲ್ಲಿ ಕೇತು ಇರುತ್ತೆ. ರಾಶಿಯಲ್ಲಿರುವಂತಹ ರಾಹು ಗ್ರಹ ನಿಮಗೆ ವಿಚಿತ್ರವಾಗಿರುವಂತಹ ಆಲೋಚನೆಗಳು, ವಿಚಿತ್ರವಾಗಿರುವಂತಹ ಥಾಟ್ಸ್ ನ ಕೊಡುತ್ತೆ. ಡಾರ್ಕ್ ಥಾಟ್ಸ್, ನಿಮಗೆ ಈ ತರ ಕೆಟ್ಟ ಕೆಟ್ಟ ಆಲೋಚನೆಗಳೇ ಬಂದಿರಲಿಲ್ಲ, ಈಗ ಆ ಥಾಟ್ಸ್ ಗಳು ಬರಬಹುದು. ಮನಸ್ಸಿನ ಮೇಲೆ ನಿಯಂತ್ರಣ ಇರಲಿ. ಸಪ್ತಮದಲ್ಲಿ ಕೇತು ಬಂದು ಕುಟುಂಬದಲ್ಲಿ ಕಲಹಗಳನ್ನ, ಮದುವೆ ಜೀವನದಲ್ಲಿ ಕಲಹಗಳನ್ನ, ಪ್ರಾಬ್ಲಮ್ಗಳನ್ನ, ಟೆನ್ಷನ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ವೈವಾಹಿಕ ಜೀವನದಲ್ಲಿ ಬರೋ ಸಮಸ್ಯೆಗಳನ್ನ ಮಾತಿನ ಮೂಲಕ ಬಗೆಹರಿಸ್ಕೋಬಹುದು. ನಾನು ಯಾವಾಗಲೂ ಹೇಳ್ತಿದ್ದೀನಿ, ಜಾತಕ ಹೊಂದಾಣಿಕೆ ಮಾಡುವಾಗ ಸೈಂಟಿಫಿಕ್ ಮ್ಯಾಚ್ ಮೇಕಿಂಗ್ ಮಾಡಿಸಿ. ಅದರಲ್ಲಿ ಗಣಕುಟ ಸಾಲವಳಿ, ಮನುಷ್ಯಗಣ, ಪ್ರಾಣಿಗಣ ಅನ್ನೋದಕ್ಕಿಂತ ನಾವು ಸೈಕಲಾಜಿಕಲ್ ಆಗಿ ವ್ಯಕ್ತಿ ಯಾವ ತರದವನು ಅಂತ ಕಂಡುಹಿಡ್ತೀವಿ. ವಿಪರೀತ ಕೋಪನ, ವಿಪರೀತ ಅಹಂಕಾರನ, ಅಥವಾ ಕರಿಯರ್ ಚೆನ್ನಾಗಿಲ್ವಾ, ಅವ್ನ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಯಾವ ತರ ಖರ್ಚು ಮಾಡ್ತಾನೆ, ಇದೆಲ್ಲ ಕೂಡ ನಾವು ನೋಡ್ಬೇಕಲ್ವಾ. ನೋಡಿ ನಾವೊಂದು ಅನಾಲಿಸಿಸ್ ಕೊಡ್ತೀವಿ. ಇದಕ್ಕೆ ಸೈಂಟಿಫಿಕ್ ಮ್ಯಾಚ್ ಮೇಕಿಂಗ್ ಅಂತಾರೆ. ಈ ರೀತಿ ಮಾಡಿಸಿ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೊಳ್ಳಿ. ಸುಮ್ಮನೆ ಗಣಕುಟ ಸಾಲವಳಿ, ಮನುಷ್ಯಗಣ, ಪ್ರಾಣಿಗಣ ಅಂತ ಯಾವ ಕಾರಣಕ್ಕೂ ಹೋಗ್ಬೇಡಿ. ಆಮೇಲೆ ಚತುರ್ಥದಲ್ಲಿರುವಂತ ಶುಕ್ರ ನಿಮಗೆ ವಾಹನಗಳನ್ನ ಕೊಡುವಂತ ಸಾಧ್ಯತೆ, ಬಟ್ಟೆಗಳನ್ನು ಕೊಡೋ ಸಾಧ್ಯತೆ, ಗ್ಯಾಡ್ಜೆಟ್ಸ್ ನ ಕೊಡೋ ಸಾಧ್ಯತೆ, ಗೃಹವನ್ನ, ಕಟ್ಟಿರುವ ಮನೆಯಿಂದ ತಂದ್ಕೊಳ್ಳಿ ಅದನ್ನ ತಗೊಳ್ಳೋ ಸಾಧ್ಯತೆಗಳು ಈ ಕುಂಭರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ಪಂಚಮ ಭಾವದಲ್ಲಿರುವಂತಹ ಗುರುಗ್ರಹ ನಿಮಗೆ ಸಂತಾನವನ್ನು ಕೊಡ್ತಾನೆ. ಸೊ ಸಂತಾನ ಪ್ರಾಪ್ತಿ ಪ್ರಯತ್ನ ಮಾಡ್ತಿದ್ದೀವಿ ಸರ್, ಎರಡನೇ ಮಗುಗೆ ಟ್ರೈ ಮಾಡ್ತಿದ್ದೀವಿ ಸರ್, ಇದು ಒಳ್ಳೆ ಕ್ಷಣ, ಒಳ್ಳೆ ಸಮಯನ ಅಂತಂದ್ರೆ ಆ ಯೋಗ ಕ್ರಿಯೇಟ್ ಆಗಿದೆ. ಸೊ ನಿಮ್ಮ ಜನ್ಮ ಜಾತಕದಲ್ಲೂ ಕೂಡ ಕಾಂಬಿನೇಷನ್ಸ್ ಇರಬೇಕು. ಸುಮ್ಮನೆ ನಾವು ಈ ಟ್ರಾನ್ಸಿಟ್ ಅಲ್ಲಿ ನೋಡಿದ್ರೆ ಅಷ್ಟು ಅನ್ಸೋದಿಲ್ಲ. ಯಾಕೆಂದ್ರೆ ತುಂಬಾ ಜನ ಜ್ಯೋತಿಷರು ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ ರಾಜಯೋಗ, ನಿಮಗೆ ಆ ಯೋಗ, ನಿಮಗೆ ಗಜಕೇಸರಿ ಯೋಗ ಅಂತಾರೆ. ನೋಡಿ, ಯಾವಾಗ್ಲೂ ಕೂಡ ಪ್ರತಿದಿನ ಗ್ರಹಗಳು ಚೇಂಜ್ ಆಗ್ತಿರ್ತವೆ. ಹೌದಾ? ಇದರಲ್ಲಿ ನೀವು ಗೋಚಾರದಲ್ಲಿ ಗ್ರಹಗಳನ್ನ ಇಟ್ಕೊಂಡು ಯಾವತ್ತು ಯೋಗಗಳನ್ನ ಹೇಳಬಾರ್ದು. ನಿಮ್ಮ ಸ್ವಂತ ವೈಯಕ್ತಿಕ ಜಾತಕದಲ್ಲಿ ಯೋಗಗಳಿದೆಯಾ ಅಂತ ನೋಡ್ಬೇಕು. ಟ್ರಾನ್ಸಿಟ್ ಅಲ್ಲಿ ಅಥವಾ ಗೋಚಾರದಲ್ಲಿ ಯೋಗ ಕ್ರಿಯೇಟ್ ಆದ್ರೆ ಅದು ಯಾವ್ದು ಅನುಕೂಲ ಆಗಲ್ಲ. ಎರಡನೇ ಮೇಲೆ ಇರುವಂತಹ ಗ್ರಹಗಳನ್ನ ನೋಡಿದ್ರೆ ಅನಾವಶ್ಯಕ ಹಣವನ್ನು ನೀವು ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಯಾವುದೋ ಒಂದು ಇಂಪಾರ್ಟೆಂಟ್ ಅಲ್ದಿರೋ ವಿಷಯಕ್ಕೆ ನೀವು ಹಣ ಕಳ್ಕೋಬಹುದು. ಯಾವುದೋ ಒಂದು ಸ್ಕೀಮ್ಗಳು ನಿಮ್ಮ ಲಾಸ್ ಮಾಡಿಸ್ಬೋದು. ಗೊತ್ತಿರೋ ಬಿಸ್ನೆಸ್ ಹಣ ಹಾಕೋ ಸಾಧ್ಯತೆ. ಯಾರೊಬ್ರು ಸ್ನೇಹಿತರು ಅಂತ ಹಣ ಕೊಟ್ಬಿಡ್ತೀರಾ, ನಿಮಗೆ ಅವನು ಹಣ ಕೊಡೋದಿಲ್ಲ, ನಿಮಗೆ ಮೋಸ ಮಾಡಬಹುದು. ಈ ಸಾಧ್ಯತೆಗಳು ಇರುತ್ತೆ. ಇದರಿಂದ ಹಣ ಕೊಡುವಾಗ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಹಳ ಗಮನವನ್ನು ವಹಿಸಬೇಕು. 10ನೇ ಮನೆಯನ್ನ ನೋಡ್ತಾ ಇದ್ರೆ ಖಂಡಿತವಾಗಲೂ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ವಿದೇಶದಲ್ಲಿದ್ದೀರಾ, ಖಂಡಿತ ಹೊಸ ಜಾಬ್ ಸಿಗ್ಬೋದು. ಸ್ವದೇಶದಲ್ಲಿ ನೀವು ಜಾಬ್ ಟ್ರೈ ಮಾಡಿದ್ರೆ ಅಲ್ಲಿ ಒಳ್ಳೆ ಅವಕಾಶ, ಒಂದು ಒಳ್ಳೆ ಜಾಬ್ ಸಿಗ್ಬೋದು, ಪ್ರೋಗ್ರೆಸ್ ಆಗ್ಬೋದು ನಿಮಗೆ. ಆಮೇಲೆ ಜಾಬ್ ಅಲ್ಲಿ ಪ್ರಮೋಷನ್ ಆಗ್ಬೋದು, ಸ್ಯಾಲ್ರಿ ಜಾಸ್ತಿ ಆಗ್ಬೋದು, ಎಲ್ಲ ಪಾಸಿಬಿಲಿಟೀಸ್. ಈಗ ತುಂಬಾ ದಿನದ ಕೆಲಸ ಮಾಡ್ತಿದ್ದೀನಿ ಸರ್, ನನಗೆ ಜಾಬ್ ಅಲ್ಲಿ ಅನುಕೂಲ ಆಗ್ತಿಲ್ಲ ಅಂತಾರೆ. ಈ ಟೈಮ್ ಅಲ್ಲಿ ಕುಂಭರಾಶಿಯವರಿಗೆ ಆಗುತ್ತೆ. ಬಟ್ ಫೈನಾನ್ಷಿಯಲ್ ಆಗಿ ನೀವು ಹಣನ ಇನ್ವೆಸ್ಟ್ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ. ಆಮೇಲೆ 3ನೇ ಮನೆ ಇರುವಂತಹ ಸೂರ್ಯನಿಂದ ಕೂಡ ನಿಮ್ಮ ತಮ್ಮಂದರಿಗೆ, ಗೌರ್ಮೆಂಟ್ ಉದ್ಯೋಗ ನಿಮ್ಮ ತಮ್ಮಂದು ಪ್ರಯತ್ನ ಮಾಡ್ತಿದ್ರೆ ಅವರಿಗೆ ಅನುಕೂಲ ಖಂಡಿತವಾಗ್ಲೂ ಆಗುತ್ತೆ. ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಇರುತ್ತೆ ಅಂತ ಹೇಳ್ಬೋದು. ಇಷ್ಟು ವಿಚಾರಗಳು
ಕುಂಭರಾಶಿಯವರಿಗೆ ಸಂಬಂಧಪಟ್ಟಿದೆ.